ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾನ್ವಿ ಡ್ರೀಮ್ ವ್ಲಾಗ್ಸ್. ನಮಸ್ಕಾರ ಎಲ್ಲರಿಗೂ. ಇದು ಮಂಡೇ ವ್ಲಾಗ್ ಆಗಿದೆ ಫ್ರೆಂಡ್ಸ್. ಇನ್ನು ಮುಂದೆ ಬೆಳಗ್ಗೆನೇ ಎದ್ದು ಏನಾದರೂ ಹೆಲ್ತಿಯಾಗಿ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಬಿಸಿನೀರಾದರೂ ಕುಡಿಬೇಕು, ಏನೂ ಆಗಲಿಲ್ಲ ಅಂದ್ರೇನು, ಟೈಮ್ ಸಿಗಲಿಲ್ಲ ಅಂದ್ರೇನು ಅಂದ್ಕೊಂಡಿದ್ದೀನಿ. ಅದರಿಂದ ಬೇಸಿಗೆನೂ ಸ್ಟಾರ್ಟ್ ಆಗಿದೆ, ಏನಾದರೂ ತಂಪಾಗಿ ಕುಡಿಬೇಕು ಅಂತಲೂ ಅನಿಸ್ತಾ ಇರುತ್ತೆ. ಅದರಿಂದ ಇವರು ನಮ್ಮ ಮನೆಯಲ್ಲಿ ನಮ್ಮ ಬ್ರದರ್ ಇನ್ ಲಾ ಅವರು ಮಜ್ಜಿಗೆ ಕಲಿಸ್ಕೊಡಿ ಅಂತ ಕೇಳಿದರು. ಅದಕ್ಕೆ ನೈಟದ ಮುದ್ದೆ ಇತ್ತು, ಅದಕ್ಕೆ ಉಪ್ಪು ನೀರು ಹಾಕಿ ಮಜ್ಜಿಗೆ ಹಾಕಿ ಮುದ್ದೆ ಕಲಸಿ ಕೊಟ್ಟೆ. ನಾನು ಸ್ವಲ್ಪ ಕುಡಿದೆ. ಮತ್ತು ಸಿಂಪಲಾಗಿ ಒಂದು ರಂಗೋಲಿ ಹಾಕಿ ಬೆಳಿಗ್ಗೆ ಟೊಮೆಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಟೊಮೆಟೊ ಬಾತ್ಗೆ ಆಲ್ರೆಡಿ ಹಸಿ ಬಟಾಣಿನ ಸುಲಿದಿಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ಎಣ್ಣೆ ಹಾಕಿ ನಮ್ಮ ಮನೇಲಿದ್ದ ಚಕ್ಕೆ, ಲವಂಗ, ಅನಾನಸು, ಮರಾಠಿ ಮೊಗ್ಗು ಎಲ್ಲ ಹಾಕಿದ್ದೀನಿ. ಎಲ್ಲ ಹಾಕಿ ಆಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕಿ ಅದು ಸ್ವಲ್ಪ ಕೆಂಪಗಾದ್ಮೇಲೆ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಆಡಿಸ್ಕೊತಾ ಇದ್ದೀನಿ. ಆಮೇಲೆ ಹಸಿ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿ ಆಲ್ರೆಡಿ ನೆನೆಸಿಕ್ಕಿದ್ದೀನಿ. 2.5 ಗ್ಲಾಸ್ ಅಕ್ಕಿಗೆ ನಾನು ಒಂದು 8 ಟೊಮೆಟೊ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ಒಂದು 3 ಟೊಮೆಟೊ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಬೇಕು, ಹಾಗೇ ಬಿಟ್ಟರೆ ಚೆನ್ನಾಗಿರಲ್ಲ. ಆಗಾಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ. ಸ್ವಲ್ಪ ಜಾಸ್ತಿ ಮೆತ್ತಗಾದ್ಮೇಲೆ ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಿದ್ರೆ ರೈಸು ಚೆನ್ನಾಗಿರುತ್ತೆ. ನಾನು 2.5 ಗ್ಲಾಸ್ ಅಕ್ಕಿಗೆ 4.25 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಆಲ್ರೆಡಿ ಅಕ್ಕಿ ನೆನೆಸಿಟ್ಟಿದ್ದೀನಿ. ಆದ್ದರಿಂದ ನೀರು ಹಾಕಿ ಒಂದು ಕುದಿ ಬರೋವರೆಗೂ ಬಿಡಬೇಕು. ಆಮೇಲೆ ಉಪ್ಪು ಖಾರ ಸಾಲಿಲ್ಲ ಅಂದರೆ ಹಾಕ್ಕೋಬೋದು ನೋಡಿ. ಆಮೇಲೆ ಅಕ್ಕಿ ಹಾಕ್ಕೋಬೇಕು. ನಾನಿಲ್ಲಿ ನನ್ನ ಮಗನಿಗೆ ಸ್ಕೂಲ್ಗೆ ಟೈಮ್ ಆಗೋಗುತ್ತೆ ಅಂತೇಳಿ ಕುದಿ ಬರೋವರೆಗೂ ಕಾಯಲಿಲ್ಲ. ಸ್ವಲ್ಪ ಬಿಸಿ ಆದಮೇಲೆ ಅಕ್ಕಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ಟಿದ್ದೀನಿ. ರೈಸು ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಯಾವಾಗಲೂ ಮಾರ್ನಿಂಗ್ ಟೈಮು ಮುದ್ದೆ ಸಾಂಬಾರೇ ಮಾಡ್ತೀನಿ. ಆದರೆ ಇವತ್ತು ನೆಂಟರು ಬಂದಿದ್ದರು. ಲಕ್ಷ್ಮಿಯವ್ರ ಅಪ್ಪ, ಅಮ್ಮ, ಅಜ್ಜಿ ಅವ್ರು ಬಂದಿದ್ದರು. ಅದರಿಂದ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಟೊಮೆಟೊ ಬಾತ್ ಮಾಡಿದೆ. ಈಗ ಒಬ್ಬಟ್ಟಿಗೆ ಬೇಳೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ಒಲೆ ಮೇಲೆ ಇಟ್ಬಿಟ್ಟು ಮೈದಾ ಕಲಿಸ್ತಾ ಇದ್ದೀನಿ. ನಮ್ಮ ತಂಗಿ ಕಲಿಸಿದ್ದು. ಮೊದಲು ಅರಿಶಿನ, ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಮೈದಾನ ಚೆನ್ನಾಗಿ ಕಲಿಸ್ಕೊಂಡ್ರೇ ಒಬ್ಬಟ್ಟು ಮೆತ್ತಗೆ ಚೆನ್ನಾಗಿರುತ್ತೆ. ಮೈದಾ ಕಲಸೋಕೆ ಮುಂಚೆನೇ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು ಕಲಿಸ್ತಾ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಒಬ್ಬಟ್ಟು ಮೆತ್ತಗಿರುತ್ತೆ. ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು, ಜಾಸ್ತಿ ಮೆತ್ತಗೂ ಬೇಡ. ಸ್ವಲ್ಪ ಚಪಾತಿ ಕಲಿಸೋಗಿಂತಲೂ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡ್ರೆ ಸಾಕು. ನಾನಿಲ್ಲಿ 1 kg ಬೇಳೆಗೆ ಒಂದು ಅರ್ಧ kgಗಿಂತಲೂ ಜಾಸ್ತಿ ತೊಗೊಂಡಿದ್ದೀನಿ ಮೈದಾ, ಸರಿ ಹೋಗುತ್ತೆ ಅಂಥೇಳಿ. ಹಂಗೂ ಪೂರ್ಣ ಮಿಗಿಲಿದ್ರೆ ಸುಗ್ಗಿಲಲ್ಲಿ ಸುಟ್ಕೋಬೋದು ಅಂದ್ಬಿಟ್ಟು ನಾನು ಸ್ವಲ್ಪನೇ ಕಲಿಸ್ಕೊಂಡಿದ್ದೀನಿ. 1 kg ಬೇಳೆಗೆ 1/4 kg ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ. ಚೆನ್ನಾಗಿ ಲಟ್ಸ್ಕೋಬೇಕು. ಸ್ವಲ್ಪ ಈ ರೀತಿ ಕಲಿಸ್ತಾ ಇದ್ದಾರಲ್ಲ, ಆ ರೀತಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಗಿನ್ನಿದೆಯಲ್ಲ ಅದಕ್ಕೆ ಅಂಟ್ಕೋಬಾರ್ದು ಹಿಟ್ಟು, ಆ ರೀತಿ ಕಲಿಸ್ಕೋಬೇಕು ಎಣ್ಣೆ ಹಾಕ್ಕೊಂಡು. ಒಬ್ಬಟ್ಟಿಗೆಲ್ಲ ಎಣ್ಣೆ ಹಾಕಿದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಎಣ್ಣೆ ಹಾಕ್ಕೊತಾ ಇದ್ದಾರೆ. ಇವಾಗಲೂ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿರ್ತಾಳೆ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಇಸ್ಕಬೇಕು. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮೈದಾನ ಚೆನ್ನಾಗಿ ಇಸ್ಕಿ ಈ ರೀತಿ ಕವರಲ್ಲಿ ಹಾಕಿ ಗಾಳಿ ಆಡದೆ ಬೇಡಿ. ಅದು ಚೆನ್ನಾಗಿ ಊರಬೇಕು. ನಾವೆಲ್ಲ ರುಬ್ಬೋ ಅಷ್ಟರೊಳಗಡೆ ಅದು ಊರುತ್ತೆ ಅಂತೇಳ್ಬಿಟ್ಟು ಮೊದಲೇ ಕಲಿಸಿ ಮಡಗಿದ್ದೀನಿ. ಈಗ ಬೇಳೆ ಬೆಂದಿದೆ, ಅದನ್ನ ಬಗ್ಸ್ಕೊಂಡಿದ್ದೀನಿ ನೋಡಿ. ಈ ರೀತಿ ಬೆಂದರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಮೆತ್ತಗೆ ಆದ್ರೂ ಚೆನ್ನಾಗಿರಲ್ಲ, ಗಂಜಿ ಆಗಿಬಿಡುತ್ತೆ. ಈಗ ನಮ್ಮ ಗಿಡದಲ್ಲಿ ಹೂವು ಬಿಟ್ಟಿತ್ತು, ಅದನ್ನ ಕಿತ್ಕೊಬಂದೆ ಇಟ್ಕೊತಾರೆ ಅಂದ್ಬಿಟ್ಟು. ఎంత బరువుండే స్వామి తూకిట్లా రెండు పెట్టేది ఆ గిన్నెలో నేను ఎత్తుకొచ్చాను కదా. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಮಕ್ಕಳು ನಿದ್ದೆ ಮಾಡಿಸ್ಬಿಟ್ಟು ಆಮೇಲೆ ಒಬ್ಬಟ್ಟು ಮಾಡೋಕೆ ಕೂತ್ಕೊಂಡ್ವಿ. ಯಾಕಂದರೆ ಅವರು ಇದ್ದರೆ ಸ್ವಲ್ಪ ಒಬ್ಬಟ್ಟು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಪಾಕ ಇದ್ವಿ ಒಬ್ಬಟ್ಟು ಮಾಡೋಕ್ಕೆ. ಈ ರೀತಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಆ ರೀತಿ ಕುದೀತಾ ಇದ್ದರೆ ಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ.
ಈ ರೀತಿ ಪಾಕ ಎತ್ತು ಮಾಡೋದ್ರಿಂದ ಕೈಗೆ ಅಂಟ್ಕೊಳ್ಳಲ್ಲ, ಒಬ್ಬಟ್ಟು ರುಚಿಯಾಗಿರುತ್ತೆ. ಅದರಿಂದ ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಒಬ್ಬೊಬ್ರು ಪಾಕ ಎತ್ತೋದೆಲ್ಲ ಹಾಗೆ ಮಾಡ್ತಾರೆ. ಈ ರೀತಿ ಪಾಕ ಎತ್ತಿ ನೋಡಿ, ಈಗ ಕುದೀತಾ ಇದೆಯಲ್ಲ, ಕುದಿಬೇಕು. ಈಗ ಪಾಕ ಎತ್ತಿ ತೋರಿಸ್ತಾ ಇದ್ದಾರೆ. ಆ ರೀತಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಈಗ ಕುದೀತಾ ಇದ್ದಾಗ ಬೇಳೆ ಹಾಕ್ಕೋಬೋದು. ನೋಡಿ ಅವರು ತೋರಿಸ್ತಾ ಇದ್ದಾರೆ, ಲಕ್ಷ್ಮಿ ಅವರ ಅಮ್ಮ ಅವರು. ನನಗೆ ಈ ರೀತಿ ಪಾಕ ಇದೆಲ್ಲ ನೋಡೋದು ಬರಲ್ಲ. ಈಗ ಕುದೀತಾ ಇದ್ದರೆ ಬೇಳೆ ಹಾಕ್ತೀನಿ, ಚೆನ್ನಾಗಿರುತ್ತೆ, ಅಂಟ್ಕೊಳ್ಳಲ್ಲ ಕೈಗೆ, ಟೇಸ್ಟು ಚೆನ್ನಾಗಿರುತ್ತೆ. ಕಜ್ಜಾಯಿಗೂ ಇದೇ ರೀತಿ ಇರೋದು ಅಂತ ಅವ್ರು ಹೇಳ್ತಾ ಇದ್ದರು. ನಾನು ನೋಡೋಣ ಅಂತ ನೋಡ್ತಾ ಇದ್ದೆ ಅಷ್ಟೇ. ಈಗ ಗ್ಯಾಸ್ ಆಫ್ ಮಾಡಿ ಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡೋದಷ್ಟೇ. ಈಗ ರುಬ್ತಾ ಇದ್ದೀವಿ. ಏಲಕ್ಕಾಯಿ, ಸೋಂಪು ಹಾಕ್ಕೊತಾ ಇದ್ದೀನಿ. ಏಲಕ್ಕಾಯಿ ಒಂದು 5-6 ಹಾಕ್ಕೊಂಡೆ, ಮತ್ತು ಸೋಂಪು ಸ್ವಲ್ಪ ಹಾಕ್ಕೊಂಡೆ. ಈ ರೀತಿ ರುಬ್ಬಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಬ್ಬಟ್ಟು. ಕೆಲವರು ಒರಳುಗೊಂಡಿದ್ರೇನು ರುಬ್ಬೋದಿಲ್ಲ, ಮಿಕ್ಸಿಗೆ ಹಾಕ್ಬಿಡ್ತಾರೆ. ಮಿಕ್ಸಿಗೆ ಹಾಕಿದರೆ ಏನೋ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ. ಮತ್ತು ಕೊಬ್ಬರಿನ ರುಬ್ಬಲ್ಲ ನಾವು, ಈ ರೀತಿ ತುರಿದು ಇಟ್ಕೊತೀವಿ. ಮತ್ತು ಲಕ್ಷ್ಮಿ ಅವರ ಅಪ್ಪ ಅಮ್ಮ ಅವರು ಕೊಬ್ಬರಿ ಹಾಕಿರೋದು ತಿನ್ನಲ್ಲ. ಅವರು ಆಂಧ್ರ ಸೈಡ್ ಅವರು ಕೊಬ್ಬರಿ ಹಾಕ್ದೇ ಮಾಡಿ ತಿಂದು ರೂಢಿ, ಅವ್ರಿಗೆ ಜೀರ್ಣ ಆಗೋಲ್ಲ ಅಂತೇಳಿದರು. ಅದಕ್ಕೆ ಅವ್ರಿಗೆ ಸಪ್ರೇಟಾಗಿ ಸ್ವಲ್ಪ ಎತ್ತು ಮಡಗಿ ನಮಗೆ ಮಾತ್ರ ಕೊಬ್ಬರಿ ಮಿಕ್ಸ್ ಮಾಡ್ಕೊಂಡ್ವಿ. ನಮಗೆ ಕೊಬ್ಬರಿ ಹಾಕಿಲ್ಲ ಅಂದರೆ ನಾವು ತಿನ್ನೋಕೆ ಇಷ್ಟ ಆಗಲ್ಲ, ಯಾಕಂದರೆ ಮೊದಲಿಂದ ರೂಢಿ ಆಗೋಗಿದೆ. ಸ್ವಲ್ಪ ಕೊಬ್ಬರಿ ಒಬ್ಬಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ಪಾನಕ ಮಾಡೋಕೆ ಇಟ್ಕೊಂಡ್ವಿ. ಪಾನಕಕ್ಕೆ ಕೊಬ್ಬರಿ, ಏಲಕ್ಕಿ ಮತ್ತು ಕಳ್ಪಪ್ಪು ಇದ್ದರೆ ಕಳ್ಪಪ್ಪು, ಇಲ್ಲಾಂದರೆ ಕಡಲೆ ಬೀಜನೂ ಹುರಿದು ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು ಪಾನಕಕ್ಕೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ಉಂಡೆ ಮಾಡಿಟ್ಕೊಬಿಟ್ಟೆ. ನೋಡಿ, ಇವರು ನಮ್ಮ ಮನೇಲಿ ಒಬ್ಬಟ್ಟು ಪ್ರಿಯರು ಇವರೇ. ಬೆಳಗ್ಗೆಯಿಂದ ಊಟ ಸಹ ತಿಂದಿಲ್ಲ, ಒಬ್ಬಟ್ಟು ಮಾಡಿಕೊಡೋವರೆಗೂ ತಿಂದಿಲ್ಲ ಅವನು. ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅವನಿಗೆ, ಸ್ವೀಟ್ ತಿಂತಾನೆ, ಖಾರ ಅಷ್ಟೊಂದು ತಿನ್ನಲ್ಲ, ಚಿಕನ್ನು ಅದೆಲ್ಲ ತಿನ್ನಲ್ಲ. ಅದಕ್ಕೋಸ್ಕರ ಅವನಿಗೂ ಇಷ್ಟ ಅಂತ ಮಾಡ್ತಾಯಿದ್ದೀವಿ. ನಾವು ಮಕ್ಕಳಿದ್ದಾಗ ಹೀಗೆ ಅಲ್ವಾ, ಪೂರ್ಣ ಎಲ್ಲ ಎತ್ಕೊಂಡು ತಿಂತಾಯಿದ್ವಿ. ಈಗ ನಮ್ಮ ಸುಜಾಕ್ನ ಪಾನಕಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲದಕ್ಕೂ ವೀಡಿಯೋ ಮಾಡೋಕ್ಕೆ ಎತ್ಬಿಡ್ತಾಳೆ ಅಂದ್ಕೊಂಡು ಬೈಕೊಂಡು ರೆಡಿ ಮಾಡ್ತಾವಳೆ. ಮಿಸ್ಕಿರೋ ಸಾಕೆ ನಮ್ಮ ಮಗಳು ಫೋನ್ ಎತ್ಬಿಡ್ತಾರೆ ಅನ್ಕೊಂಡು ರುಬ್ತಾಯಿದ್ರು, ಅವರೇ ರುಬ್ಕೊಟ್ಟಿದ್ದು. ಮತ್ತು ಇದು ಪಾನಕ, ಅವಾಗ ಹೇಳಿದ್ನಲ್ಲ, ಕೊಬ್ಬರಿ, ಕಳ್ಪಪ್ಪು ಎಲ್ಲ ಕಳ್ಪಪ್ಪು, ಏಲಕ್ಕಾಯಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಒಂದು ಕುದಿ ಬರೋವರೆಗೂ ಕಾಯಿಸಿದ್ರೆ ಪಾನಕ ರೆಡಿಯಾಗಿರುತ್ತೆ. ಒಬ್ಬಟ್ಟಿಗೆ ಪಾನಕನೂ ಮಾಡ್ಬೋದು, ಅಥವಾ ತುಪ್ಪ ಹಾಕ್ಕೊಂಡು ಕೆಲವರು ಇಷ್ಟಪಡ್ತಾರೆ. ಇದು ಒಬ್ಬಟ್ಟು ನಾನು ಮಾಡ್ತಾಯಿದ್ದೀನಿ. ಒಬ್ಬಟ್ಟು ನಿಮ್ಮ ಹತ್ರ ಏನಾದರೂ ಒಬ್ಬಟ್ಟು ತಟ್ಟೋಕ್ಕೆ ಪೇಪರ್ ಬರುತ್ತಲ್ಲ, ಆ ಪೇಪರ್ ಇದ್ರೇನು ಚೆನ್ನಾಗಿರುತ್ತೆ, ಅಥವಾ ಸೀರೆಯಲ್ಲಿ ಬರುತ್ತಲ್ಲ ಪೇಪರ್ಸ್, ಅದು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇರಲಿಲ್ಲ, ಮಾಮೂಲಿ ಕವರ್ ಇರುತ್ತಲ್ಲ, ತರಕಾರಿಗೆ ಅದೆಲ್ಲ ಕೊಡ್ತಾರಲ್ಲ, ಅಂಥ ಪೇಪರೇ ಯೂಸ್ ಮಾಡಿದ್ದೀನಿ. ಅದನ್ನ ಸಿಲ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ರೀತಿ ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ತಾ ಇರೋದ್ರಿಂದ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಈ ರೀತಿ ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡಿ, ಅವಾಗ ಚೆನ್ನಾಗಿರುತ್ತೆ. ಈ ರೀತಿ ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಟ್ರೆ ಕೊನೆಯಲ್ಲಿ ಮೈದಾ ಸಿಗೋದಿಲ್ಲ. ಈ ರೀತಿ ಉಂಡೆ ಮಾಡಿಕೊಂಡು ಸ್ವಲ್ಪ ತಟ್ಕೊಂಡು ಅದ್ರ ಮೇಲೆ ಕವರ್ ಹಾಕಿ ಆರಾಮಾಗಿ ತಟ್ಬೋದು. ಇದೇ ರೀತಿಯೇ ಕೈಯಲ್ಲೇ ತಟ್ಟೋದಿದ್ರೆ ತಟ್ಬೋದು, ಇಲ್ಲಾಂದರೆ ಈ ರೀತಿ ಪೇಪರ್ ಹಾಕ್ಕೊಂಡು ಈ ರೀತಿ ಎಳೆದ್ಬಿಟ್ರೆ ಆರಾಮಾಗಿರುತ್ತೆ. ಕೈಯಲ್ಲಿ ತಟ್ಟೋದ್ರಿಗಿಂತಲೂ ಇದು ಈಸಿ, ಆರಾಮಾಗಿರುತ್ತೆ, ಪಲ್ಸ್ನಾಗ ಬರುತ್ತೆ. ನೋಡಿ, ಈ ರೀತಿ ಅಷ್ಟೇ, ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಯಲ್ಲಿ ಎಳಿತಾ ಇರೋದು ಅಷ್ಟೇ. ಅಥವಾ ಎಣ್ಣೆ ಪೇಪರ್ ಇದ್ದರೆ ಇನ್ನೂ ಆರಾಮಾಗಿರುತ್ತೆ ಈ ಪೇಪರ್ಗಿಂತಲೂ. ಎಣ್ಣೆ ಪೇಪರು ಇಲ್ಲ ಬಟರ್ ಪೇಪರು ಆ ಥರ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇದ್ದಿದ್ರಲ್ಲಿ ನಾನು ಮಾಡ್ತಾಯಿದ್ದೀನಿ. ನಾನು ನನ್ನ ತಂಗಿ ಸೇರಿ ಒಬ್ಬಟ್ಟೆಲ್ಲ ಸುಟ್ಟಿಟ್ಬಿಟ್ವಿ. ತುಂಬ ದಿನದಿಂದ ಬಾಳೆ ಎಲೆಯಲ್ಲಿ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಅದರಿಂದ ನಮ್ಮದೇ ಗಿಡ ಇತ್ತಲ್ಲ ಅಂದ್ಬಿಟ್ಟು ಬಾಳೆ ಎಲೆ ಕಿತ್ಕೊಬಂದು ಒಬ್ಬಟ್ಟನ್ನಿಟ್ಟು ಒಂದು ಫೋಟೋ ಹಿಡ್ದು ಹಾಕ್ದೆ. ಆಮೇಲೆ ನನ್ನ ಮಗಳು ಇದ್ಲು, ಅವಳು ಒಬ್ಬಟ್ಟು ಕೇಳಿದ್ಲು. ಯಾವತ್ತೂ ಅವಳು ಒಬ್ಬಟ್ಟು ಕೇಳಿಲ್ಲ, ಅವಳಿಗೆ ಇದುವರೆಗೂ ಒಬ್ಬಟ್ಟೇ ಇಟ್ಟಿಲ್ಲ. ಅವಳು ತಿಂತಾಯಿದ್ದಾಳೆ. ತುಂಬ ಸಾಫ್ಟಾಗಿತ್ತು ನಿಜವಾಗ್ಲೂ, ಅದರಿಂದನೇ ನನ್ನ ಮಗಳು ತಿಂತಾಯಿದ್ಲು. ಅದಕ್ಕೆ ಪಾನಕ ಅಥವಾ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ ಏನಾದರೂ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಒಂದು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿದ್ರೆ ನಮಗೂ ಏನಾದರೂ ವೀಡಿಯೋಸ್ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ, ಐಡಿಯಾನೂ ಬರುತ್ತೆ. ಒಳ್ಳೆ ವೀಡಿಯೋಗಳು ಮಾಡೋಕ್ಕೆ ನಮಗೂ ಐಡಿಯಾ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಅನ್ನ ರಸದ ವೀಡಿಯೋ ಇದರಲ್ಲಿ ಹಾಕಿಲ್ಲ. ಬೇಳೆ ರಸ ತುಂಬ ಚೆನ್ನಾಗಿರುತ್ತೆ. ಇದು ಲಕ್ಷ್ಮಿ ಅವ್ರ ಅಮ್ಮ ಮಾಡಿದ್ದು. ನಾನು ಫಸ್ಟ್ ಬೇರೆ ಥರ ಮಾಡ್ತಾಯಿದ್ದೆ, ಮತ್ತು ಇವ್ರು ಮಾಡಿರೋ ರಸ ನೋಡಿದ್ಮೇಲೆ ನಾನು ಇದೇ ರೀತಿಯೇ ಮಾಡ್ತೀನಿ. ಇದನ್ನು ಒಂದು ಶಾರ್ಟ್ಸಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್.
ಇದು ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಇದ್ರಲ್ಲಿ ಶೇರ್ ಮಾಡಿಲ್ಲ ಅಷ್ಟೇ, ಅದನ್ನ ಶಾರ್ಟ್ಸಲ್ಲಿ ಹಾಕ್ತೀನಿ. ಈ ಬೇಳೆ ರಸ 2 ದಿನ 3 ದಿನ ಬೇಕಾದರೂ ಇರುತ್ತೆ. ನಾವು ಬೇಳೆ ಬಗ್ಸಿರ್ತೀವಲ್ಲ, ಆ ರಸ ಆ ನೀರನ್ನು ವೇಸ್ಟ್ ಆಗದೆ ಈ ರೀತಿ ರಸ ಮಾಡ್ಕೊ. ಇದಾಗಿತ್ತು ಮಂಡೇ ವ್ಲಾಗ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.